ಹಾಯ್ ಎಲ್ರಿಗೂ. ನಾನು ಎವ್ರಿ ಆಲ್ಟರ್ನೇಟ್ ಡೇಸ್ ಆಮ್ಲಾ ಕ್ಯೂಬ್ ಜೊತೆ ಮೊರಿಂಗಾ ಪೌಡರ್ ಹಾಕೊಂಡು ಕುಡಿತಾ ಇದ್ದೀನಿ. ಅದು PCOD ಫ್ರೆಂಡ್ಲಿ ಮತ್ತು ವೆಯ್ಟ್ ಲಾಸ್ ಫ್ರೆಂಡ್ಲಿ ಕೂಡ. ಸೊ ಅದನ್ನ ಹೆಂಗೆ ಕ್ಯೂಬ್ ಮಾಡೋದಂತ ಕೇಳ್ತಾ ಇದ್ರು ಕೆಲವರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಮತ್ತು ಬೆನಿಫಿಟ್ಸ್ ಕೂಡ ಹಾಕಿದ್ದೀನಿ, ನೀವು ಓದ್ಬೋದು. ಮೊದಲಿಗೆ 1-2 ಸಲ ಆಮ್ಲಾನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬೀಜ ಮಾತ್ರ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಒಂದು 1/4 kg ಆಮ್ಲಾ ತೊಗೊಂಡಿದ್ದೀನಿ. ಅದನ್ನಷ್ಟು ಫುಲ್ ಸಣ್ಣ ಸಣ್ಣ ಕಟ್ ಮಾಡಿ ಒಂದು 200 ml ನೀರಿಗೆ ಹಾಕಿ ಸ್ವಲ್ಪ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿದ್ದೀನಿ. ಇದು ಕೆಲವ್ರು ಏನು ಮಾಡ್ತಾರೆ, ಸ್ಟ್ರೈನ್ ಮಾಡಿ ಅದರ ಜ್ಯೂಸ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಕೊತಾರೆ. ಬಟ್ ನಾನು ಏನೂ ಸ್ಟ್ರೈನ್ ಮಾಡಲ್ಲ, ಯಾವಾಗಲೇ ಮಾಡಿದ್ರು ಅದರಲ್ಲೇ ಫೈಬರ್ ಅಂಶ ಇರೋದು. ಸೊ ಸ್ಟ್ರೈನ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ಅದನ್ನು ನನ್ನ ಹತ್ರ ಒಂದಷ್ಟು ಹಳೇದು ಚಾಕ್ಲೇಟ್ ಮೋಲ್ಡ್ಸ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಅದರಲ್ಲಿ ಹಾಕಿದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಮೋಲ್ಡ್ ಇಲ್ಲ ಅಂದರೆ ಐಸ್ ಟ್ರೇ ಬರುತ್ತಲ್ಲ, ಫ್ರಿಡ್ಜಲ್ಲಿ ಇರುತ್ತಲ್ಲ, ಅದನ್ನೇ ಕೂಡ ನೀವು ಯೂಸ್ ಮಾಡ್ಬೋದು. ಅದನ್ನು ಯೂಸ್ ಮಾಡಿ 1 hour ಅಥವಾ 2 hours ಸೆಟ್ ಮಾಡಿಟ್ರೆ ಅದಾಗುತ್ತೆ. ಅದಾದಮೇಲೆ ನೀವು ಅದನ್ನು ತೆಗೆದುಬಿಟ್ಟು ಬೇರೆ ಸಪ್ರೇಟ್ ಬಾಕ್ಸಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಅಥವಾ ಜಿಪ್ಲಾಕ್ ಕವರ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು. ಆಮ್ಲಾನ ಒನ್ ಆಫ್ ದ ಬೆಸ್ಟ್ ಸೂಪರ್ ಫುಡ್ ಅಂತಾರೆ. ಸೊ ಇದನ್ನ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ನನ್ನ ಫಾಲೋ ಮಾಡೋದು ಮರಿಬೇಡಿ. ಬಾಯ್.